ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹೇರೋಳಿ. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಕಲಬುರಗಿ ಪ್ರಾದೇಶಿಕ ಕಚೇರಿಯ ವತಿಯಿಂದ ಇಂದು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಪ್ರಾದೇಶಿಕ ಕಚೇರಿ ಕಲಬುರಗಿಯ ವತಿಯಿಂದ ಗ್ಲೀನ್ ಸಂಸ್ಥೆಯ ಸಹಾಯದೊಂದಿಗೆ ದಿನಾಂಕ 4ನೇ ಫೆಬ್ರವರಿ 2026ರಂದು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಕ್ಯಾನ್ಸರ್ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ಅಭಿಯಾನವು ಜಿಮ್ಸ್ ಆಸ್ಪತ್ರೆಯ ಆವರಣದಿಂದ ಮಿನಿ ವಿಧಾನಸೌಧದವರೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ NCD ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕಾಂಬ್ಳೆ, ಕಲಬುರಗಿಯ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಭಾರ ಅಧಿಕಾರಿಗಳಾದ ಡಾಕ್ಟರ್ ಗುರುರಾಜ ದೇಶಪಾಂಡೆ ಹಾಗೂ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಅಧೀಕ್ಷಕರಾದ ಡಾಕ್ಟರ್ ರುಜಿಯಾ ಅಸ್ನಾರಬಾ ಆಗಮಿಸಿದ್ದರು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಗುರುರಾಜ್ ಕುಲಕರ್ಣಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ 1951 ಪ್ಲಾಟಿನಂ ಜುಬ್ಲಿ ಸಂಭ್ರಮಾಚರಣೆ. 1951ರಲ್ಲಿ ಡಾಕ್ಟರ್ DJ ಜೆಸ್ಸುವಾಲಾ ಮತ್ತು ನವಲ್ ಟಾಟಾ ಇವರಿಂದ ಮುಂಬೈನಲ್ಲಿ ಭಾರತದ ಮೊಟ್ಟ ಮೊದಲ ಲಾಭದಾಯಕವಲ್ಲದ ಕ್ಯಾನ್ಸರ್ ಜಾಗೃತಿ, ಉಚಿತ ತಪಾಸಣೆ ಮತ್ತು ಕ್ಯಾನ್ಸರ್ ಪೀಡಿತರಿಗೆ ಸಹಾಯ ಮಾಡುವ ಸಂಸ್ಥೆಯಾಗಿದೆ. ಕರ್ನಾಟಕ ಚಾಪ್ಟರ್ 1986ರಲ್ಲಿ ಕಿಶೋರ್ರಾವ್ ಇವರಿಂದ ಕೆಲವು ಮಿತ್ರರೊಂದಿಗೆ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಅದೇ ರೀತಿ ಕಲಬುರಗಿ, ಮಂಗಳೂರು ಮತ್ತು ಧಾರವಾಡದಲ್ಲಿ ಪ್ರಾದೇಶಿಕ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 4ನೇ ಫೆಬ್ರವರಿಯಂದು ವಿಶ್ವ ಕ್ಯಾನ್ಸರ್ ದಿನ ಅಂಗವಾಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಕಲಬುರಗಿ ಪ್ರಾದೇಶಿಕ ಕಚೇರಿಯ ವತಿಯಿಂದ ಗ್ಲೀನ್ ಸಂಸ್ಥೆಯ ಸಹಾಯದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ NCD VTSM ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಕಲಬುರಗಿಯ ಸಹಯೋಗದೊಂದಿಗೆ ಕ್ಯಾನ್ಸರ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ವಿವಿಧ ಕಾಲೇಜುಗಳಿಂದ ಸುಮಾರು 325 ವಿದ್ಯಾರ್ಥಿಗಳು ಈ ಅಭಿಯಾನದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು NCD ಕಲಬುರಗಿಯ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕಾಂಬ್ಳೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು, ಕ್ಯಾನ್ಸರ್ NCD ಅಸಾಂಕ್ರಾಮಿಕ ರೋಗವಾಗಿದ್ದು, ಈ ನಿಟ್ಟಿನಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ನಿರಂತರವಾಗಿ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಇದರಿಂದ ಜನರಲ್ಲಿ ಅರಿವು ಮತ್ತು ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚುವಲ್ಲಿ ಅನುಕೂಲವಾಗುತ್ತಿದೆ ಎಂದರು. ಕಿದ್ವಾಯಿ ಕ್ಯಾನ್ಸರ್ ಕಲಬುರಗಿ ಆಸ್ಪತ್ರೆಯ ಪ್ರಭಾರಿ ಅಧಿಕಾರಿಗಳಾದ ಡಾಕ್ಟರ್ ಗುರುರಾಜ ದೇಶಪಾಂಡೆ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿ, ಕಳೆದ 10 ವರ್ಷಗಳಿಂದ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಸಹಯೋಗದಲ್ಲಿ ಅನೇಕ ಶಾಲಾ ಕಾಲೇಜುಗಳಲ್ಲಿ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಮತ್ತು ತಪಾಸಣಾ ಶಿಬಿರಗಳನ್ನು ಮಾಡುತ್ತಾ ಬಂದಿದೆ. ಉಚಿತ ತಪಾಸಣಾ ಶಿಬಿರಗಳಲ್ಲಿ ಅನುಮಾನಾಸ್ಪದ ಕಂಡು ಬಂದಿರುವ ಜನರಿಗೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ನೇರವಾಗಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ ಮತ್ತು ಇಲ್ಲಿ ಹೆಚ್ಚಿನ ಪರೀಕ್ಷೆಯನ್ನು ಉಚಿತವಾಗಿಯೇ ನಮ್ಮ ಕಿದ್ವಾಯಿ ವೈದ್ಯ ತಂಡದವರು ಮಾಡುತ್ತಿದ್ದಾರೆ. ಕ್ಯಾನ್ಸರ್ ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚುವಲ್ಲಿ ಉಚಿತ ತಪಾಸಣಾ ಶಿಬಿರಗಳು ಪ್ರಮುಖ ಪಾತ್ರ ವಹಿಸುವಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಶ್ರಮಿಸುತ್ತಿದೆ. ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು. ಪ್ರಾದೇಶಿಕ ವ್ಯವಸ್ಥಾಪಕರಾದ ಗುರುರಾಜ್ ಕುಲಕರ್ಣಿ ಅವರು ಮಾತನಾಡಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಾರಂಭವಾಗಿ 2026ಕ್ಕೆ 75 ವರ್ಷಗಳಾಗಿ ಪ್ಲಾಟಿನಂ ಮಹೋತ್ಸವವನ್ನು ಆಚರಿಸುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ, ಉಚಿತ ತಪಾಸಣಾ ಶಿಬಿರಗಳು ಮತ್ತು ಬಡ ಕುಟುಂಬದ ಕ್ಯಾನ್ಸರ್ ಪೀಡಿತರಿಗೆ ಉಚಿತವಾಗಿಯೇ ಪ್ರೋಟೀನ್ ಪೌಡರ್, ವಿಗ್ ಮತ್ತು ಕಾಟನ್ ಸ್ತನ ಪ್ರೋಸ್ಥೆಸಿಸ್ ಗಳನ್ನು ನೀಡಿ ಸಹಾಯ ಮಾಡುತ್ತಿದ್ದಾರೆ. ಇದರಿಂದ ಅನುಕೂಲವಾಗುತ್ತಿದೆ ಎಂದರು. ಕಲಬುರಗಿ ನಗರದ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜ್, HKI ಸಂಸ್ಥೆಯ ಫಾರ್ಮಸಿ ಮತ್ತು ಡೆಂಟಲ್ ಕಾಲೇಜು, ಸರ್ಕಾರಿ ನರ್ಸಿಂಗ್ ಶಾಲೆ ಮತ್ತು ಕಾಲೇಜು, ಅಲ್ ಬದರ್ ಡೆಂಟಲ್ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಈ ಸಂದರ್ಭದಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿಯ ಶ್ರೀನಿಧಿ ನಾಯ್ಕಲ್, ಡಾಕ್ಟರ್ ಸುಷ್ಮಿತಾ, ದೇವೇಂದ್ರ, ಕೀರ್ತಿ, ಸೋನಿಯಾ, ಅಶ್ವಿನಿ ಮತ್ತು ಶೈಲಜಾ, ಸಂಜೀವ್ ಕುಮಾರ್, ದಿಗಂಬರ್, ನಾಗಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂದು ನಾವು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ಫೆಬ್ರವರಿ 4ಕ್ಕೆ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಕ್ಯಾನ್ಸರ್ ದಿನದ ಥೀಮ್ ಏನಂದ್ರೆ ಯುನೈಟೆಡ್ ಬೈ ಯುನೀಕ್ ಅಂತ. ಯುನೈಟೆಡ್ ಬೈ ಯುನೀಕ್ ಅಂತಂದ್ರೆ ಪ್ರತಿಯೊಂದು ಪೇಷಂಟ್ಗಾಗಿ ಎಲ್ಲರೂ ದುಡಿಬೇಕು ಅಂತ ಒಂದು ಸಂದೇಶ. ಇದೊಂದು ಪೇಷಂಟ್ ಅಷ್ಟೇ ಅಂತ ನಾವು ಕನ್ಸಿಡರ್ ಮಾಡಬಾರ್ದು, ಕ್ಯಾನ್ಸರ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಅಂದ್ರೆ ಕ್ಯಾನ್ಸರ್ ಜಾಗೃತಿ ಮೂಡಿಸ್ಬೇಕಾದ್ರೆ ಎಲ್ಲರೂ ಒಂದಾಗಬೇಕು. ಕ್ಯಾನ್ಸರ್ ಪೇಷಂಟ್ ಬಂದ್ರೆ ಡಾಕ್ಟರ್ಸ್ ಬೇರೆ ಬೇರೆ ವಿಧದ ಡಾಕ್ಟರ್ಸ್ ಆಗ್ತಾರೆ, ನರ್ಸಸ್ ಆಗ್ತಾರೆ, ಮತ್ತೆ ಟೆಕ್ನಿಷಿಯನ್ಸ್, ಎವ್ರಿಬಡಿ ಆಲ್ ಆರ್ ಇನ್ವಾಲ್ವ್ಡ್. ಅಂದ್ರೆ ಯಾರ್ಯಾರು ಈ ಕ್ಯಾನ್ಸರ್ ರೋಗಕ್ಕಾಗಿ ಶ್ರಮ ಪಡಬೇಕು, ಅಂದ್ರೆ ಕ್ಯಾನ್ಸರ್ ರೋಗ ನಿವಾರಣೆಗಾಗಿ ಶ್ರಮ ಪಡಬೇಕು, ಎಲ್ಲರೂ ಒಂದಾಗಿ ಪರ್ಸನಲೈಸ್ಡ್ ಕೇರ್ ಅಂದ್ರೆ ಆ ಪೇಷಂಟ್ಗೆ ಬೇಕಾಗುವ ಪ್ರತಿಯೊಂದು ಕೇರ್ ನಾವು ಕೊಡ್ಲಿಕ್ಕೆ ಒಂದಾಗಬೇಕು ಅಂತ ಈ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಆಗಿರ್ತದೆ. ಈಗಾಗಲೇ ನಾವು ಪ್ರತಿ ಸತಿ ಏನ್ ಅವೇರ್ನೆಸ್ ಕೊಡ್ತೀವಿ ಅಂದ್ರೆ ಜಾಗೃತಿ ಮಾಡ್ಲಿಕ್ಕೆ ಜಾಥಾ ಮಾಡ್ತಾ ಇದ್ದೀವಿ, ಟಿವಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ರೇಡಿಯೋಲ್ಲೂ ಆಗಾಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಲ್ಲದೆ ಕ್ಯಾಂಪ್ಸ್ ಮಾಡ್ತೀವಿ. ಸೊ ನಾವು ಅಂದ್ರೆ ಕಿಡ್ವಾಯ್ ಕ್ಯಾನ್ಸರ್ ಸಂಸ್ಥೆ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಅದಲ್ಲದೆ ಜಿಲ್ಲಾ ಆಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಡಿಸ್ಟ್ರಿಕ್ಟ್ ಸರ್ವೇಲೆನ್ಸ್ ಎಲ್ಲ ಸೇರ್ಬಿಟ್ಟು ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಕ್ಯಾಂಪ್ಸ್ ಮಾಡಿ, ಅದಲ್ಲದೆ ಸ್ಕೂಲಲ್ಲಿ ಕೂಡ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಅಂದ್ರೆ ಮಕ್ಕಳಿಗೆ ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಅರಿವನ್ನು ಮೂಡಿಸಿ ಅವರು ತಂಬಾಕು ನಿಷೇಧದ ಬಗ್ಗೆನೂ ತಿಳ್ಕೋಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 4ನೇ ಫೆಬ್ರವರಿ ವಿಶ್ವ ಕ್ಯಾನ್ಸರ್ ದಿನ ಅಂಗವಾಗಿ ಒಂದು ಕ್ಯಾನ್ಸರ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಾರಂಭವಾಗಿ 2026ಕ್ಕೆ 75 ವರ್ಷ ಆಯಿತು. ಅಂದ್ರೆ ಪ್ಲಾಟಿನಂ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಅಂದ್ರೆ ಕಳೆದ 75 ವರ್ಷಗಳಿಂದ ಕೂಡ ನಾವು ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದ್ದು, ಕರ್ನಾಟಕದಲ್ಲಿ ಪ್ರಾರಂಭ 1986ರಲ್ಲಿ, ಗುಲ್ಬರ್ಗಾದಲ್ಲಿ ಸರ್ ಹೇಳಿದಂಗೆ 2016ರಲ್ಲಿ ಪ್ರಾರಂಭವಾಯಿತು. ಈ 10 ವರ್ಷಗಳಲ್ಲಿ ಸುಮಾರು 100 ಉಚಿತ ತಪಾಸಣಾ ಶಿಬಿರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದೇ ವರ್ಷ ಅಂದ್ರೆ 2025-26ರಲ್ಲಿ ಒಂದು 103 ಕ್ಯಾಂಪ್ಗಳನ್ನು, ಉಚಿತ ತಪಾಸಣಾ ಶಿಬಿರಗಳನ್ನು ವಿವಿಧ ಒಂದು ಜಿಲ್ಲೆಗಳಲ್ಲಿ ಮಾಡ್ತಿದ್ವಿ. ಬೀದರ್, ಗುಲ್ಬರ್ಗಾ, ಯಾದಗಿರಿ ಮತ್ತು ವಿಜಯಪುರ, ಈ 4 ಜಿಲ್ಲೆಗಳಲ್ಲಿ ಒಂದು ಪ್ರಾದೇಶಿಕ ಕಚೇರಿ ನಮ್ಮ ಗುಲ್ಬರ್ಗಾದಲ್ಲಿ ಇರೋದು. 103 ಒಂದು ಕ್ಯಾನ್ಸರ್ ಒಂದು ತಪಾಸಣಾ ಶಿಬಿರಗಳಲ್ಲಿ ಸುಮಾರು 8,000ಕ್ಕೂ ಅಧಿಕ ಜನರಿಗೆ ನಾವು ಉಚಿತ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ಒಂದು ಕಾಲೇಜುಗಳಲ್ಲಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಸುಮಾರು 40 ಶಾಲಾ ಕಾಲೇಜುಗಳಲ್ಲಿ ಒಂದು 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತಂಬಾಕು ವಿರೋಧ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಪ್ರತಿಯೊಂದು ಕ್ಯಾನ್ಸರ್ ತಪಾಸಣಾ ಶಿಬಿರ ಮಾಡೋದಕ್ಕಿಂತ ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತರಿಗಾಗಿ ಒಂದು ಕ್ಯಾಂಪ್ಗಿಂತ ಮುಂಚಿತವಾಗಿ ಜಾಗೃತಿ ಕಾರ್ಯಕ್ರಮ, ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಸತತ 3 ತಾಸುಗಳವರೆಗೆ ಸುದೀರ್ಘವಾದಂತಹ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರ 73ನೇ ವರ್ಷದ ಹುಟ್ಟುಹಬ್ಬ ಸಮಾರಂಭವು ಕಲಬುರಗಿ ನಗರದ ಕರ್ನಾಟಕ ಹಿಂದಿ ಪ್ರಚಾರ ಸಭಾದಲ್ಲಿ ಜರುಗಿತು. ದಿನಾಂಕ 4ನೇ ಫೆಬ್ರವರಿ 2026 ಬುಧವಾರದಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರ 73ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಸ್ನೇಹ ಮಿಲನ ಕಾರ್ಯಕ್ರಮವು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಕರ್ನಾಟಕ ಹಿಂದಿ ಪ್ರಚಾರ ಸಭಾದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ, ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ದಯಾನಂದ್ ಅಗಸರ್, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಎನ್.ಜಿ. ಕಣ್ಣೂರ್, ಪರಿಸರ ತಜ್ಞರಾದ ಡಾಕ್ಟರ್ ಪ್ರಕಾಶ್ ಕೆ, ಡಾಕ್ಟರ್ ಅಶೋಕ್ ಜೀವಣಗಿ, ಡಾಕ್ಟರ್ ಸುಂದರಾಜ್ ಅರಸು ಬೆಂಗಳೂರು, ಡಾಕ್ಟರ್ ಎಸ್.ಎಂ. ಪ್ರಕಾಶ್ ಸೇರಿದಂತೆ ಬೇರೆ ಜಿಲ್ಲೆಗಳಿಂದ ಬಿಪಿಎಡ್ 75ರ 20ಕ್ಕೂ ಹೆಚ್ಚು ಸಹಪಾಠಿಗಳು ಹಾಗೂ ಹಿತೈಷಿಗಳು ಈ ಸ್ನೇಹ ಮಿಲನದಲ್ಲಿ ಭಾಗವಹಿಸಿದ್ದರು. ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರ ಜನ್ಮದಿನವನ್ನು ಕೇಕ್ ಕಟ್ ಮಾಡುವುದಾಗಲಿ, ಮೇಣದ ಬತ್ತಿ ಹಚ್ಚಿ ಅದನ್ನು ಆರಿಸುವುದರ ಮೂಲಕ ಆಚರಿಸದೆ ಬಂದಂತಹ ಅತಿಥಿಗಳನ್ನು ಪರಿಸರ ಉಳಿಸುವುದು, ಜಾಗತಿಕ ತಾಪಮಾನ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಂಡು ಆಚರಿಸಿದ್ದು ವಿಶೇಷವಾಗಿತ್ತು. ಅವರ ಹಳೆಯ ಗೆಳೆಯರು 1975ರಲ್ಲಿ ಬಿಪಿಎಡ್ ವಿದ್ಯಾರ್ಥಿಗಳನ್ನು ಒಂದುಗೂಡಿಸಿ 50 ವರ್ಷಗಳ ನಂತರ ಎಲ್ಲರೂ ಒಟ್ಟಾಗಿ ಸೇರಿ ಸಂತೋಷ ಹಂಚಿಕೊಂಡಿದ್ದು ಬಹಳ ಸಂತೋಷ ತಂದಿದೆ ಎಂದು ಅವರ ಗೆಳೆಯರು ತುಂಬು ಹೃದಯದಿಂದ ಶ್ಲಾಘಿಸಿದರು. ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಹಾಗೂ ಅವರ ಧರ್ಮಪತ್ನಿ ಶೀಲಾ ತಿವಾರಿ ಅವರನ್ನು ಹೂಗುಚ್ಛ ನೀಡಿ, ಪುಸ್ತಕಗಳನ್ನು ನೀಡಿ, ಹೂಮಾಲೆ ಹಾಕಿ, ಮೈಸೂರು ಪೇಠ ತೊಡಿಸಿ, ಸಿಹಿ ತಿನಿಸಿ ಸಂಭ್ರಮಿಸಿದರು.
ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರು ಇನ್ನು 100 ಕಾಲ ಬಾಳಿ ಇದೇ ರೀತಿಯ ಸಮಾಜಮುಖಿ ಕೆಲಸ ಮಾಡಲಿ ಎಂದು ಶುಭಾಶಯಗಳನ್ನು ಕೋರಿದರು. ಜೊತೆಗೆ ಗೆಳೆಯರು, ಸಮಾಜದ ಬಂಧು ಮಿತ್ರರು ಈ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರತಾಪ್ ಸಿಂಗ್ ತೇವಾರಿ ಅವರು ಇವತ್ತಿನ ದಿನ ಅವರ ಹುಟ್ಟು ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ಳಿಲ್ಲ. ಅದರ ಬದಲಾಗಿ ಒಂದು ಸಮಾಜಕ್ಕೆ ಒಂದು ಕರೆಯನ್ನು ಕೊಡುವ ಮೂಲಕ ನಮ್ಮ ಹಿರಿಯ ಏನು ನಾಗರಿಕರಿದ್ದಾರೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡುವುದರ ಮೂಲಕ ಈ ಗ್ಲೋಬಲ್ ಏನು ಎನ್ವೈರ್ನ್ಮೆಂಟ್ ಬದಲಾಗ್ತಾ ಇದೆ, ತಾಪಮಾನ ಬದಲಾಗ್ತಾ ಇದೆ, ಅದಕ್ಕೆ ಯಾರು ಕಾರಣ, ಅದಕ್ಕೆ ಏನನ್ನು ಮಾಡಬೇಕು ಅನ್ನೋ ಒಂದು ವಿಚಾರ ಸಂಕಿರಣವನ್ನು ಆಚರಣೆ ಮಾಡಿ ಅದರಲ್ಲಿ ಅದ್ಭುತವಾದಂಥ ವಿಷಯಗಳನ್ನು ಎಲ್ಲರಿಗೂ ತಿಳಿ ಹೇಳೋದರ ಜೊತೆಗೆ ನಮ್ಮ ಕರ್ತವ್ಯ ಏನು ಅಂತ ಎಚ್ಚರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರಲ್ಲ, ಅದು ಒಂದು ಸಾರ್ಥಕವಾದಂತಹ ಒಂದು ಹುಟ್ಟುಹಬ್ಬ. ಅದಕ್ಕೆ ನಾನು ತಿವಾರಿ ಅವರಿಗೆ ಮನದಾಳದಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ತುಂಬ ಖುಷಿಯಾದ ವಿಷಯ ಅಂದರೆ ಇವತ್ತು ಅವರದ್ದು ಹುಟ್ಟಿದ ಹಬ್ಬ. ಇವತ್ತು ನಮ್ಮ ಅತ್ಯಂತ ಶ್ರೇಷ್ಠ ಮಟ್ಟದ ಕವಿ ನಿಸಾರ್ ಅಹಮದ್ ಅವ್ರದ್ದು ಹುಟ್ಟಿದ ಹಬ್ಬ. ನಾನು ಸಾಮಾನ್ಯವಾಗಿ ಯಾರದ್ದು ಹುಟ್ಟಿದ ಹಬ್ಬ ಇರುತ್ತೆ ಬೆಳಗ್ಗೆ ಹೊತ್ತು ಅಂತ ನೋಡ್ತೀನಿ, ಕಂಡುಹಿಡಿತೀನಿ ಇಂಟರ್ನೆಟ್ಟಲ್ಲಿ. ನಿಸಾರ್ ಅಹಮದ್ ಅವ್ರದ್ದು ಹುಟ್ಟಿದ ಹಬ್ಬ ಇತ್ತು. ಅದಾದಮೇಲೆ ಇವರು ಹುಟ್ಟಿದ ಹಬ್ಬನೂ ಇತ್ತು. ತುಂಬ ಖುಷಿಯಾದ ಒಂದು ಸಂತೋಷ. ಅವರು ತುಂಬ ಒಳ್ಳೆಯ ನಿಸ್ವಾರ್ಥ ಸೇವೆನ ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಅವರು ಹುಟ್ಟಿದ ಹಬ್ಬನ ಈ ಥರ ಆಚರಿಸ್ಕೊಳ್ತಾರಲ್ಲ, ಇದು ತುಂಬ ಅಪರೂಪ. ಇಲ್ಲಿ ಎಲ್ಲರಿಗೂ ಅವರು ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಹಾಕಿಸಿ ಅವ್ರು ಹೇಳಿದ್ದೆ, ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದೆಲ್ಲ ಮಾಡ್ತಾಯಿದ್ದಾರೆ. ಇದು ಹುಟ್ಟಿದ ಹಬ್ಬದ ನಿಜವಾದ ಸೆಲೆಬ್ರೇಷನ್ ಅಂತ ಹೇಳ್ತೀನಿ ನಾನು. ಕೇಕ್ ಕಟ್ ಮಾಡಿ ಜೋರಾಗಿ ಸಂಭ್ರಮದಿಂದ ಆಡಂಬರದಿಂದ ಸಂಭ್ರಮದಿಂದ ಮಾಡ್ತಾರಲ್ಲ, ಆ ಆಡಂಬರ ಸಂಭ್ರಮ ಏನೂ ಇಲ್ಲ. ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿಯವರ 73ನೆಯ ಹುಟ್ಟುಹಬ್ಬವನ್ನು ಇಂದು ನಮ್ಮ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿಯವರ ಬಗ್ಗೆ ಹೇಳಬೇಕಂತಂದರೆ, ಅವರು 73 ವರ್ಷ ವಯಸ್ಸಾಗಿದ್ದರೂ ಸಹಿತ 23 ವರ್ಷದ ನವ ಯುವಕರಂತೆ ಅವರಲ್ಲಿ ಇನ್ನೂ ಉತ್ಸಾಹ, ಸ್ಫೂರ್ತಿ, ಶಕ್ತಿ, ಇನ್ನೂ ಜನಸೇವೆ ಮಾಡಬೇಕು, ಸಾರ್ವಜನಿಕ ರಂಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಉತ್ಕಟ ಇಚ್ಛೆ ಅವರಲ್ಲಿದೆ. ಅವರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಯುವಕರಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ಪನ್ನು ಬೆಳೆಸ್ತಕ್ಕಂಥ ಕ್ವಾಲಿಟಿ ಅವರಲ್ಲಿದೆ. ಅವರು ಎಂದೂ ಕುರ್ಚಿಗೆ ಆಸೆ ಪಟ್ಟವರಲ್ಲ. ಸಮಾಜ ಸೇವೆಯೇ ಅವರ ಧ್ಯೇಯವಾಗಿ ಸಾಮಾಜಿಕ ರಂಗಗಳಲ್ಲಿ, ವಿವಿಧ ಸಾರ್ವಜನಿಕ ವಲಯಗಳಲ್ಲಿ, ರೈತ ಹೋರಾಟಗಳಲ್ಲಿ, ಪರಿಸರ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಇವತ್ತು ಹಿರಿಯ ನಾಗರಿಕ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರಾದ ಪ್ರತಾಪ್ ಸಿಂಗ್ ತಿವಾರಿ ಅವರನ್ನು ಅವ್ರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ನಾವೆಲ್ಲ ಹಿರಿಯ ನಾಗರಿಕರು ಹಿರಿಯರೆಲ್ಲೂ ಕೂಡಿಕೊಂಡು ಇವತ್ತು ಆಚರಣೆಯನ್ನು ಮಾಡಿದ್ದೀವಿ. ಈ ಸಂಘದಲ್ಲಿ ನಾವು ಎಲ್ಲ 60 ವರ್ಷ ಮೇಲ್ಪಟ್ಟು ಹಿರಿಯರಾದರೂ ಕೂಡ ಯುವಕರಂತ ಕೆಲಸ ಮಾಡಿ ಒಗ್ಗೂಟದಿಂದ ಸಮಾಜದಲ್ಲಿ ನಗುನಗುತ್ತಾ ಬಾಳುವುದೇ ಹಿರಿಯ ನಾಗರಿಕರ ಒಂದು ಉದ್ದೇಶ. ಅಂಥದ್ರಲ್ಲಿ ನಮ್ಮ ಅಧ್ಯಕ್ಷರಾದ ಪ್ರತಾಪ್ ಸಿಂಗ್ ತಿವಾರಿಯವರು ಸುದೀರ್ಘವಾಗಿ ಈ ಸಂಘವನ್ನು ಕಟ್ಟಿಕೊಂಡು ಬೆಳೆಸುತ್ತಾ ಹಾಗೂ ಇತರರನ್ನು ಬೆಳೆಯಲು ಅವಕಾಶ ಮಾಡಿಕೊಡುವಂಥ ಏಕೈಕ ಪ್ರತಾಪ್ ಸಿಂಗ್ ತಿವಾರಿ ಅವರ ಹುಟ್ಟುಹಬ್ಬ ಆಚರಿಸಲು ನಮಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಪಾಠಿಗಳು, ಅವರು ಹೃದಯದ ಪ್ರೀತಿಯ ಸೌಕಾತಿ ಎಲ್ಲ ಜನರು ಬಂದು ತುಂಬ ಹೃದಯದಿಂದ ಹಾರೈಸಿ ಅವರನ್ನು ಅಭಿನಂದಿಸಿದ್ದಾರೆ. ಇದೇ ರೀತಿಯಾಗಿ ಅವರನ್ನು ದೇವರು ಆರೋಗ್ಯವನ್ನು ಕೊಟ್ಟು 100 ವರ್ಷ ಆಯುಷ್ಯ ಬರಲಿ ಅಂತ ನಾನು ಆಶಿಸುತ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ. ನನ್ನ ಹೆಸರು ವೀರಣ್ಣ ತಳವಾರ್. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಪ್ರತಾಪ್ ಸಿಂಗ್ ತಿವಾರಿ ಸರ್ ಅವರು ಅವರ ಇವತ್ತು 73ನೇ ಜನ್ಮದಿನವನ್ನು ಜಾಗತಿಕ ತಾಪಮಾನ ಮತ್ತು ನಮ್ಮ ಜವಾಬ್ದಾರಿ ಅನ್ನೋ ಬಗ್ಗೆ ಎಲ್ಲ ಜನರಲ್ಲಿ ಒಂದು ಒಳ್ಳೆಯ ರಿಸೋರ್ಸ್ ಪರ್ಸನನ್ನು
ಕಲಬುರಗಿ ನಗರಕ್ಕೆ ಕರೆಸಿ ಎಲ್ಲ ನಮ್ಮ ಕಲಬುರಗಿ ನಗರದ ಎಲ್ಲ ಜನರಿಗೆ ಈ ನಮ್ಮ ಜಾಗತಿಕ ತಾಪಮಾನದ ಬಗ್ಗೆ ಒಂದು ಒಳ್ಳೆಯ ಒಂದು ಅರಿವನ್ನು ಮೂಡಿಸಿ ಅವರು ಅರ್ಥಪೂರ್ಣವಾಗಿ ತಮ್ಮ 73ನೇ ಹುಟ್ಟುಹಬ್ಬವನ್ನು ಒಂದು ಭಾಳ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡ್ರು. ಇದೆಲ್ಲ ನಮಗೆಲ್ಲರಿಗೂ ಒಂದು ಒಳ್ಳೆಯ ಮಾದರಿ. ಮತ್ತು ಸದ್ಯಕ್ಕೆ ನಾವು ಪ್ರಸ್ತುತ ಜಾಗತಿಕ ತಾಪಮಾನ ನಾವೆಲ್ಲ ಎದುರಿಸಿ ಅನೇಕ ಅದರ ಒಂದು ಸೈಡ್ ಎಫೆಕ್ಟ್ಸ್ಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಅವರಿಗಾಗಿ ಇವತ್ತು ಬೆಳಗ್ಗೆ 8 ಗಂಟೆಗೆ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ನಿಂದ ರಿಂಗ್ ರೋಡ್ವರೆಗೆ ನೆಟ್ಟಂಥ ಮರಗಳಿಗೆ ಟ್ಯಾಂಕರ್ ಮೂಲಕ ನೀರು ಹಾಕುವ ಮೂಲಕ ನಾವು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದೇವೆ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಕರ್ನಾಟಕ ಹಿಂದಿ ಪ್ರಚಾರ ಸಭಾದಲ್ಲಿ ಜಾಗತಿಕ ತಾಪಮಾನ ನಮ್ಮ ಜವಾಬ್ದಾರಿ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘ ಕಲಬುರಗಿ, ಪರಿಸರ ಸಂಗಮ ಕಲಬುರಗಿ, ಕರ್ನಾಟಕ ಹಿಂದಿ ಪ್ರಚಾರ ಸಭಾ ಕಲಬುರಗಿ ಹಾಗೂ ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಕಲಬುರಗಿಯ ಸಹಯೋಗದೊಂದಿಗೆ ಜಾಗತಿಕ ತಾಪಮಾನ ನಮ್ಮ ಜವಾಬ್ದಾರಿ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ದಿನಾಂಕ 4ನೇ ಫೆಬ್ರವರಿ 2026 ಬುಧವಾರದಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಕರ್ನಾಟಕ ಹಿಂದಿ ಪ್ರಚಾರ ಸಭಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಗೇರಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ರಾಂತ ಕುಲಪತಿಗಳು ಹಾಗೂ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ, ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ದಯಾನಂದ್ ಅಗಸರ್, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಎನ್.ಜಿ. ಕಣ್ಣೂರ್, ಪರಿಸರ ತಜ್ಞರಾದ ಡಾಕ್ಟರ್ ಪ್ರಕಾಶ್ ಕೆ, ಡಾಕ್ಟರ್ ಅಶೋಕ್ ಜೀವಣಗಿ, ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಸುಂದರಾಜ್ ಅರಸು, ಬೆಂಗಳೂರು ನಿವೃತ್ತ ಡೀನ್ ಡಾಕ್ಟರ್ ಎಸ್.ಎಂ. ಪ್ರಕಾಶ್, ಬಿಪಿಎಡ್ 75ರ ಸಂಚಾಲಕರಾದ ಡಾಕ್ಟರ್ ಧನ್ಪಾಲ್, ಪರಿಸರ ಸಂಗಮದ ಎನ್.ಬಿ. ಬುಳ್ಳಾ, ಅಶೋಕ್ ಗುರೂಜಿ, ಮಾನವ ಅಭಿವೃದ್ಧಿ ಸಂಘದ ಶೀಲಾ ತಿವಾರಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪರಿಸರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಕೆ, ಕಲಬುರಗಿ ನಗರದ ವಿಜಿ ಮಹಿಳಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಜೀವಣಗಿ ಆಗಮಿಸಿದ್ದರು. ಶರಣಮ್ಮ ಕೋಳ್ಕೂರ್ ಅವರ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಪ್ರೊಫೆಸರ್ ಎಸ್.ಎಲ್. ಮಾಲಿ ಪಾಟೀಲ್ ಸ್ವಾಗತಿಸಿದರು. ನಂತರ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಸನ್ಮಾನದ ನಂತರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು. ತದನಂತರ ಉದ್ಘಾಟಕರು ತಮ್ಮ ಭಾಷಣವನ್ನ ಮಾಡಿದರು. ಇದೇ ವೇಳೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪರಿಸರ ಅಧ್ಯಯನದ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಕೆ ಹಾಗೂ ವಿಜಿ ಮಹಿಳಾ ವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾದ ಅಶೋಕ್ ಜೀವಣಗಿ ಉಪನ್ಯಾಸ ನೀಡಿದರು. ಅಧ್ಯಕ್ಷೆಯ ಭಾಷಣದ ನಂತರ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಡಾಕ್ಟರ್ ಕಲ್ಯಾಣಿ ರಾವ್ ನಿರೂಪಣೆ ಮಾಡಿದರು. ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಜಾಗತಿಕ ತಾಪಮಾನ ನಮ್ಮ ಜವಾಬ್ದಾರಿಗಳು ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸವನ್ನು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಈ ಸಮಾರಂಭದಲ್ಲಿ ನೀಡಲಿದ್ದಾರೆ. ಇದು ಒಂದು ಭಾಗವಾದರೆ ಇನ್ನೊಂದು ಭಾಗ ಹಾಗೂ ಇವತ್ತಿನ ವಿಶೇಷತೆ ಅಂತಂದರೆ ಈಗಾಗಲೇ ಕಲ್ಯಾಣರಾವ್ ಅವರು ಹೇಳಿದಂತೆ ಇಂದು ನಮ್ಮ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿಯವರ 73ನೇ ಹುಟ್ಟುಹಬ್ಬವನ್ನು ಆಚರಿಸಲು ನಾವೆಲ್ಲ ಉತ್ಸುಕರಾಗಿದ್ದೇವೆ, ಹರ್ಷಿತರಾಗಿದ್ದೇವೆ. ಅವರ ಬದುಕಿನ ಪಯಣದಲ್ಲಿ ಸಾಥ್ ನೀಡಿದ ಎಲ್ಲ ಸಹಪಾಠಿಗಳು, ಸಹೋದ್ಯೋಗಿಗಳು, ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು, ಪತ್ರಕರ್ತರು ಹಾಗೂ ಮಾಧ್ಯಮದ ಎಲ್ಲ ಮಿತ್ರರಿಗೂ ಆಹ್ವಾನವನ್ನು ನೀಡಿದ್ದು ಅವರೆಲ್ಲರೂ ಈ ಸಮಾರಂಭದಲ್ಲಿ ಹಾಜರಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಜೀವನ ಭಾಳ ರಶ್ ಆಗಿಬಿಟ್ಟಿದೆ. ನಾವು ಕೊರತೆ ಇಲ್ಲ ನಮಗೆ ಯಾರಿಗೂ. ಅಷ್ಟು ಬಿಜಿ ಪರ್ಸನ್ಸ್ ನಾವಲ್ಲ. ಹೆಂಗೆ ಬಿಜಿ ಪರ್ಸನ್ಸ್ಗಳು? ನಮ್ಮ ಜನ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಮತ್ತು ಒಂದು ಕಡೆಯಿಂದ ಇನ್ನೊಂದು ಇನ್ನೊಂದು ಕಡೆ ಸುಮಾರು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳನ್ನು ನಾವು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಬೇಡವಾದ ಬೇಡಿಕೆಗಳು, ಬೇಕಾಗಿದ್ದಲ್ಲ, ಬೇಡವಾದ ಬೇಡಿಕೆಗಳನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ನಾಳೆ ಸಿಗುವಂಥದ್ದನ್ನು ನಾನು ಇವತ್ತೇ ಪಡೆದುಕೊಳ್ಬೇಕು ಅನ್ನೋ ಆಸೆಯನ್ನು ಹೊಂದ್ತಾ ಇದ್ದೀವಿ. ನಿಧಾನ ಅನ್ನೋದನ್ನು ಬಿಟ್ಟು ಅತ್ಯಂತ ವೇಗವಾಗಿ ಓಡ್ತಾ ಇದ್ದೀವಿ. ಹಿಂದೆ ನಮಗೆಲ್ಲ ಗೊತ್ತಿದೆ ಮೊಲ ಮತ್ತು ಆನೆ ಕತೆ. ಈ ಮೊಲ
ಜೋರಾಗಿ ಹೋಗ್ಬಿಟ್ಟು ಒಂದು ಕಡೆ ನಿದ್ದೆ ಮಾಡ್ತಿತ್ತು. ಆಮೇಲೆ ನಿಧಾನವಾಗಿ ಹೋಗ್ಬಿಟ್ಟು ಜೈನ ತರಿಸ್ತೀವಿ. ಈಗ ನಾವು ಹಿಂಗೆ ಫಾಸ್ಟ್ ಹೋಗ್ತಾ ಇದ್ದೇವೆ ಅಂದರೆ ಈಗ ನಾವು ನಿದ್ದೆ ಮಾಡ್ತೀವಿ ಅಂತ ನೆಕ್ಸ್ಟ್ ಒಂದಿನ ನಿದ್ದೆ ಅಂದರೆ ಮೇಲೆ ಖಂಡಿತ ಆಯುಷ್ಯನ ನಾವು ಕಳ್ಕೊಳ್ತಾ ಇದ್ದೀವಿ. ಜಾಗತಿಕ ತಾಪಮಾನ ಇದು ಕುರಿತು ನಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಮತ್ತು ಇವತ್ತು ನಮ್ಮ ಪ್ರತಾಪ್ ಸಿಂಗ್ ಅವರ ಹುಟ್ಟುಹಬ್ಬ ಇದನ್ನು ಹೇಳಿಲ್ಲ ಅವರು. ಹೀಗಾಗಿ ಮೊದಲೇ ಪ್ರತಾಪ್ ಸಿಂಗ್ ಅವರಿಗೆ ಹಿರಿಯ ಚೇತನ ಪ್ರತಾಪ್ ಸಿಂಗ್ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ದುಡಿದಿದ್ದಾರೆ, ಸಮಾಜಕ್ಕೆ ದುಡಿತಾ ಇದ್ದಾರೆ. ಹಾಗೂ ತಮಗೆಲ್ಲನೂ ಗೊತ್ತಿದೆ, ನನಗೂ ಕೂಡ ಅಲ್ಪ ಸ್ವಲ್ಪ ಗೊತ್ತಿದೆ, ಹಳೆಯ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಡಿಯಲ್ಲಿ ನೌಕರರ ಏನಂತಾರೆ ಹಕ್ಕುಗಳಿಗಾಗಿ ಒಂದು ಹೋರಾಟವನ್ನು ಸಂಘಟನೆಯನ್ನು ಸ್ಥಾಪಿಸಿ, ಇಂದಿನ ಹೋರಾಟದ ಸ್ವರೂಪ ಸಂಘಟನೆಗಳೇ ಬೇರೆ ಇರ್ತಾವೆ. ಯಾರೇನು ಬೇಕಾದ ತಿಳ್ಕೊಳ್ಳಿ, ನಾವು ಫ್ರ್ಯಾಂಕಾಗಿ ಮಾತಾಡ್ತೀವಿ. ಅವರು ವೈಯಕ್ತಿಕವಾಗಿ ಸಂಘಟನೆ ಮಾಡ್ತಾರೆ ಈಗೆಲ್ಲ. ಅವ್ರದ್ದು ಆ ಥರ ಇಲ್ಲ. ಯಾಕಂದರೆ ಇವ್ರ ಜೊತೆ ಹೋರಾಟ ಮಾಡಿದವರು ಇನ್ನೂ ಧಾರವಾಡದಲ್ಲಿ ಸಾಕಷ್ಟು ಜನ ಇದ್ದಾರೆ, ನನಗೂ ಕೂಡ ಚಿರಪರಿಚಿತರವುದು. ಆಮೇಲೆ ಆವಾಗಿನ ಕಾಲಕ್ಕೆ ದೊಡ್ಡ ದೊಡ್ಡ ಚಳವಳಿಗಳು ರೂಪುಗೊಂಡು ಈ ಟೆಂಪ್ರರಿ ಎಂಪ್ಲಾಯೀಸ್ KUWSನಲ್ಲಿ ಅರ್ಬನ್ ವಾಟರ್ ಸಪ್ಲೈಸ್ ಶರ್ಮಾ ಅವರ ನೇತೃತ್ವದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಯಿತು. ತದನಂತರ ಧಾರವಾಡದಲ್ಲಿ ನಮ್ಮ ದೇಶಪಾಂಡೆ ಸರು ಮತ್ತು ಹಳಕಟ್ಟಿ ಅವರು, ಏನು ಸರ್ ಹಳಕಟ್ಟಿ ಅವರು, MB ಕಟ್ಟಿ ಅವರು, ಟೈವಾಕರ್, ದೊಡ್ಡ ದೊಡ್ಡ ಎಲ್ಲ ಹೋರಾಟ, ವಿದ್ಯಾರ್ಥಿ ಸಂಘಟನೆಗಳ ಹೋರಾಟ ಎಲ್ಲ ಮಾಡಿದವರು. ಮತ್ತು ಎಲ್ಲ ಅಲ್ಲಿ ಧಾರವಾಡದಲ್ಲಿ ಮತ್ತು ಹಳೆ ಹೋರಾಟಗಾರರಲ್ಲಿ ಒಂದೇನಿರ್ತಂದ್ರೆ ಬೇರೆ ಹೋರಾಟಗಳನ್ನು ಅವರು ಪೋಷಿಸ್ತಿದ್ರು. ಸಂಘಟನೆ ಬೇರೆ ಬೇರೆ ಆಗಿರ್ಬೋದು, ಅವ್ರದ್ದು ಉದ್ದೇಶ ಒಂದೇ ಇತ್ತಂದರೆ ಅವ್ರು ಮಾಡೋಕೆ ಇವ್ರು ಸಪೋರ್ಟ್ ಕೊಡ್ತಿದ್ರು, ಇವ್ರು ಮಾಡೋಕೆ ಅವ್ರು ಸಪೋರ್ಟ್ ಕೊಡ್ತಿದ್ರು. ಜಾಗತಿಕ ತಾಪಮಾನದ ಒಂದೇ ಒಂದು ಉದಾಹರಣೆ ನಾವು ನೋಡಬೇಕು ಅಂತಂದರೆ, ಕೋವಿಡ್ ಟೈಮ್ನಲ್ಲಿ ನಾವು ಮನೆ ಹೊರಗೆ ಬಂದಾಗ ಆಕಾಶ ಎಷ್ಟು ಶುಭ್ರವಾಗಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಎಷ್ಟು ಸಂತೋಷದಿಂದ ನಾವು ಆಕಾಶ ನೋಡ್ತಿದ್ದೆವು. ಇವತ್ತು ನೀವು ಮ್ಯಾಳಿಗೆ ಮೇಲೆ ಹೋದರೆ ಅದು ಯಾವುದನ್ನು ನೋಡ್ಲಿಕ್ಕಾಗಂಗಿಲ್ಲ. ಇದು ಒಂದೇ ಒಂದು ಎಕ್ಸಾಂಪಲ್. ಇದನ್ನು ಒಂದು ಸಂಕ್ಷಿಪ್ತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಯಾವಾಗ ಭೂಮಿ ಮೇಲೆ ಒಂದು 150, 200, 300 ಕೋಟಿ ಜನ ಇತ್ತು, ಅಥವಾ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕಿಂತ ಮೊದಲು 30 ಕೋಟಿ ಇತ್ತು, ಆವಾಗಿನ ಜನಸಂಖ್ಯೆ ಇದ್ದಾಗ ಎಲ್ಲನೂ ಸರಿ ಹೊಂದುತ್ತಿತ್ತು. ಕ್ರಮೇಣ ಈಗೇನು ನಾವು ಭೂಮಿ ತಾಪಮಾನ ಹೆಚ್ಚಾಗಬೇಕಾದ್ರೆ ಯಾವ ಗ್ಯಾಸಸ್ ಇವೆಲ್ಲ, ಕಾರ್ಬನ್ ಡೈಆಕ್ಸೈಡ್ ಒಂದೇ ಉದಾಹರಣೆ ಇಟ್ಕೊಂಡು ಅವೆಲ್ಲ 7-8 ಗ್ಯಾಸಸ್ ಇವೆ. ಒಂದೇ ಉದಾಹರಣೆ ತೊಗೊಳ್ಳೋಣ. ಇಂಡಸ್ಟ್ರಿಯಲ್ಲಿಂದ ಆಯಿತು, ಅಥವಾ ನಮ್ಮಿಂದ ಆಯಿತು, ಅಥವಾ ಬೇರೆ ಬೇರೆ ಕಾರಣಗಳಿಂದ ವೆಹಿಕಲ್ಸ್ಲಿಂದ ಆಯಿತು, ಇವೆಲ್ಲ ಏನು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದಲ್ಲ, ಅದನ್ನೆಲ್ಲ ಎಲ್ಲಿ ಆಗ್ತಿತ್ತು, ಗಿಡಗಳು ತೊಗೋತಾ ಇದ್ದೆವು, ಕೆಲವೊಂದು ಸಮುದ್ರ ಅಬ್ಸಾರ್ಬ್ ಮಾಡ್ಕೋತಿತ್ತು. ಇದೆಲ್ಲ ಆಗಿ ಅದನ್ನು ಆಕ್ಸಿಜನ್ನ, ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ ಸೈಕಲ್ ಏನಾಗ್ತಿತ್ತು, ನಮ್ಮ ಭೂಮಿ ಮೇಲೆ ಒಂದು ಇಕ್ವಿಲಿಬ್ರಿಯಮ್ ಇತ್ತು, ಸಮತೋಲನ ಇತ್ತು. ಕಲಬುರಗಿ ಜಿಲ್ಲೆಯಲ್ಲಿ ಪರಿಸರ ಸಂಗಮ, ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘ, ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಮತ್ತು ಹಿಂದಿ ಪ್ರಚಾರ ಸಭಾದ ವತಿಯಿಂದ ಜಾಗತಿಕ ತಾಪಮಾನ ಮತ್ತು ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗಿದೆ. ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಶಶಿಕಾಂತ್ ಹುಡುಗೇರಿ ಅವರು ಉದ್ಘಾಟನೆ ಮಾಡಿದರು. ಮತ್ತು ಅದರ ಜೊತೆಯಲ್ಲಿ ಏನಿದೆ, ಪರಿಸರ ತಜ್ಞರಾದಂಥ ಡಾಕ್ಟರ್ ಪ್ರಕಾಶ್ ಕೆ, ಡಾಕ್ಟರ್ ಅಶೋಕ್ ಜವಣಿಗಿಯವರು ಮಾತಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಸುಮಾರು ಏನಿದೆ 100 ಜನ ಭಾಗವಹಿಸಿದರು. ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನಿದೆ ಅಂತಂದರೆ, ಜಾಗತಿಕ ತಾಪಮಾನದ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ನಮ್ಮ ಮನೆಯಲ್ಲಿ ಯಾವ ರೀತಿ ಜವಾಬ್ದಾರಿ ಮಾಡಬೇಕು ಅನ್ನೋಂಥದ್ದು ಒಂದು ಇದಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನಿದೆ, ನಾವು 1975ದಾಗ ಏನು ನಾವು BPED ಮಾಡಿದ್ದೆವು, ಅವರು ಸುಮಾರು ಒಂದು 25 ಜನ ನಮ್ಮ ಜೊತೆ ಬಂದಿದ್ದರು. ಅವರು ಇವತ್ತು ಕಲಬುರಗಿಗೆ ಬಂದಿದ್ದರು. ಅವರು ಏನಿದೆ, ಭವಿಷ್ಯದಲ್ಲಿ ಜಾಗತಿಕ ತಾಪಮಾನದಲ್ಲಿ ನಾವು ನಮ್ಮ ಏರಿಯಾದಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಮತ್ತು ನಾವು ಸಹ ಏನಿದೆ, ಪ್ರತಿ ಗುಲ್ಬರ್ಗ ವಿಶ್ವವಿದ್ಯಾಲಯದಾಗಲಿ, ಪ್ರತಿ ಬಡಾವಣೆ ಆಗಲಿ, ಎಲ್ಲ ಕಡೆ ಏನಿದೆ, ನಾವು ಪರಿಸರ ಬಗ್ಗೆ ಕೆಲಸ ಮಾಡಲಿಕ್ಕೆ ಉತ್ಸುಕರಾಗಿದ್ದೀವಿ. ಮತ್ತು ಅದಕ್ಕೆ ಒಂದು ಕ್ರಿಯಾಯೋಜನೆ ಹಾಕ್ಕೊಂಡು ಭವಿಷ್ಯದಲ್ಲಿ ಏನಿದೆ, ಪರಿಸರ ಸಂಬಂಧದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂಥೇಳಿ ನಾನು ನಮ್ಮ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಮತ್ತು ಪರಿಸರ ಸಂಗಮದ ವತಿಯಿಂದ, ಆ ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ವತಿಯಿಂದ ಆಶ್ವಾಸನೆಯನ್ನು ನೀಡುತ್ತೇನೆ. ಭಾರತೀಯ ಶಾಲಾ ಕ್ರೀಡಾ ಒಕ್ಕೂಟ ನಡೆಸಿಕೊಡುವ 96ನೆಯ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕಲಬುರಗಿ ನಗರದ
ಎಸ್ಆರ್ಎನ್ ಮೆಹ್ತಾ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಶ್ವೇತಾ ಸೂರಪ್ಪ ತಾಂಡೂರ್ಕರ್ ಕಂಚಿನ ಪದಕ ಪಡೆದುಕೊಂಡಿದ್ದಾಳೆ. ಭಾರತೀಯ ಶಾಲಾ ಕ್ರೀಡಾ ಒಕ್ಕೂಟ ನಡೆಸಿಕೊಡುವ 96ನೆಯ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕಲಬುರಗಿಯ ಎಸ್ಆರ್ಎನ್ ಮೆಹ್ತಾ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಶ್ವೇತಾ ಸೂರಪ್ಪ ತಾಂಡೂರ್ಕರ್ ದಿನಾಂಕ 1ನೇ ಫೆಬ್ರವರಿ 2026ರಂದು ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ 17 ವರ್ಷದ ಒಳಗಿನ 44 ಕೆಜಿ ತೂಕದ ಕೆಳಗಿನ ವಿಭಾಗದಲ್ಲಿ ಕಂಚಿನ ಪದಕ ಪಡೆದಿದ್ದಾಳೆ. ಕಲ್ಯಾಣ ಕರ್ನಾಟಕದಿಂದ ಭಾಗವಹಿಸಿ ಕಲಬುರಗಿ ಜಿಲ್ಲೆಯಿಂದ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿದ ಏಕೈಕ ಬಾಲಕಿ ರಾಷ್ಟ್ರಮಟ್ಟದಲ್ಲಿ ಪ್ರದರ್ಶನ ಮಾಡಿ ಕಂಚಿನ ಪದಕ ಪಡೆಯುವ ಮೂಲಕ ಕಲಬುರಗಿ ಜಿಲ್ಲೆಗೆ ಹಾಗೂ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಕ್ಕಾಗಿ ಶಾಲಾ ಆಡಳಿತ ಮಂಡಳಿ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿನಿಯ ಈ ಸಾಧನೆಗೆ ತರಬೇತುದಾರರಾದ ಕೃಷ್ಣ ಗೌಳಿ ಹಾಗೂ ವಿದ್ಯಾರ್ಥಿನಿಯ ತಂದೆ ತಾಯಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಐವನಶಾಹಿ ಪ್ರದೇಶದ ವಿಜಯ ವಿದ್ಯಾಲಯ ಎದುರುಗಡೆ ಇರುವ ಬಂಜಾರಾ ಭವನದಲ್ಲಿ ಸಾಧ್ವಿ ಜ್ಯೋತ್ಸ್ನಾ ಬೆಹನ್ ಹಾಗೂ ಶ್ರೀ ರಾಮಾಭಾಯಿಜಿ ಅವರಿಂದ ಗೀತಾ ಭಾಗವತ್ ಸತ್ಸಂಗ ಕಾರ್ಯಕ್ರಮ ಜರುಗಿತು. ಕರ್ನಾಟಕದ ಕಲಬುರಗಿಯಲ್ಲಿ ಪರಮ ಪೂಜ್ಯ ಸಂತ ಶ್ರೀ ಆಸಾರಾಮ್ಜಿ ಬಾಪು ಅವರ ಪವಿತ್ರ ಸ್ಫೂರ್ತಿಯೊಂದಿಗೆ ಸಾಧ್ವಿ ಜ್ಯೋತ್ಸ್ನಾ ಬೆಹನ್ ಮತ್ತು ಶ್ರೀ ರಾಮಾಭಾಯಿಜಿ ಅವರಿಂದ ಗೀತಾ ಭಾಗವತ್ ಸತ್ಸಂಗ ಕಾರ್ಯಕ್ರಮವು ದಿನಾಂಕ 4ನೇ ಫೆಬ್ರವರಿ 2026ರಂದು ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ವಿಜಯ ವಿದ್ಯಾಲಯ ಎದುರುಗಡೆಯ ಬಂಜಾರಾ ಭವನದಲ್ಲಿ ಜರುಗಿತು. ಓಂ ಗಂ ಗಣಪತೆ ನಮಃ. ಓಂ ಐಂ ಶ್ರೀ ಸರಸ್ವತೇ ನಮಃ. ಓಂ ಶ್ರೀ ಸದ್ಗುರು ಚರಣ ಕಮಲಭ್ಯೋ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ತ್ವಮೇವ ವಿದ್ಯಾ ಚ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇವ. ಬ್ರಹ್ಮಾನಂದಂ ಪರಂ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷಯಂ ಏಕಂ ನಿತ್ಯಂ ವಿಮಲಿಮಚಲಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ हो रहे हो व्यर्थ डर कर रो रहे हो. अजन्मा है अमर आत्मा भय में जीवन खो रहे हो. अजन्मा है अमर आत्मा भय में जीवन खो रहे हो. जो हुआ अच्छा हुआ, जो हो रहा अच्छा ही है. जो हुआ अच्छा हुआ, हो रहा अच्छा ही है. होगा जो अच्छा ही होगा, यह नियम सच्चा ही है. होगा जो अच्छा
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕ ರಾಜ್ಯದಲ್ಲಿ ಇರುವ ರೈಲ್ವೆ ನಿಲ್ದಾಣಗಳಲ್ಲಿ ವಿಕಲಚೇತನರಿಗಾಗಿ ಪ್ರತ್ಯೇಕ ಫ್ಲೈಓವರ್ ನಿರ್ಮಾಣ ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಬರುವ ರೈಲ್ವೆ ನಿಲ್ದಾಣಗಳಲ್ಲಿ ವಿಕಲಚೇತನರಿಗಾಗಿ ಪ್ರತ್ಯೇಕವಾಗಿ ಫ್ಲೈಓವರ್ನಿಂದ ಫ್ಲೈಓವರ್ಗೆ ಹೋಗಿ ರೈಲು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡಲು ಮತ್ತು ಬೀದರ್ನಿಂದ ಕಲಬುರಗಿ ಮಾರ್ಗವಾಗಿ ಬೀದರ್ ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ಕಲಬುರಗಿಯಿಂದ ರಾತ್ರಿ ವೇಳೆಯಿಂದ ಚಲಾಯಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ರೈಲ್ವೆ ವ್ಯವಸ್ಥಾಪಕರ ಮೂಲಕ ಕೇಂದ್ರ ರಾಜ್ಯ ರೈಲ್ವೆ ಸಚಿವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ಕಾವಲು ಪಡೆ ರಾಜ್ಯ ವಕ್ತಾರರು ಮತ್ತು ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನಾಲ್ವರ್ಕರ್, ಜಿಲ್ಲಾ ಗೌರವಾಧ್ಯಕ್ಷರಾದ ರವಿ ವಾಲಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪ್ರಹ್ಲಾದ್ ಹಡಗಿಲ್ಕರ್, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಆನಂದ್ ತೇಗನೂರ್, ನಗರ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಅಮೃತ್, ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜುಮಾಳಾ ಕಪನೂರ್, ವಿನೋದ್ ರಾಠೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಸಂಘಟನೆ ವತಿಯಿಂದ ಇವತ್ತು ಕಲಬುರಗಿಯ ರೈಲ್ವೆ ವ್ಯವಸ್ಥಾಪಕರ ಮೂಲಕವಾಗಿ ಇವತ್ತು ರೈಲ್ವೆಯ ರಾಜ್ಯ ಸಚಿವರಾಗಿರುವಂತ ವಿ ಸೋಮಣ್ಣ ಅವರಿಗೆ ಅವರ ಮುಖಾಂತರವಾಗಿ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲಾ ರೈಲ್ ನಿಲ್ದಾಣದಲ್ಲಿ ಪ್ರತ್ಯೇಕವಾಗಿ ವಿಕಲಚೇತನರಿಗೆ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ 4 ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕಾದ್ರೆ ರೈಲ್ವೆ ಮೂಲಕವಾಗಿ ಪ್ರಯಾಣ ಮಾಡುವಂತ ವಿಕಲಚೇತನರಿಗೆ ಅನಾನುಕೂಲಗಳಾಗ್ತದೆ. ಪ್ರತ್ಯೇಕವಾದಂತ ಟ್ರ್ಯಾಕು ಅಥವಾ ಲಿಫ್ಟ್ ಅನ್ನ ಮಾಡೋ ಮೂಲಕವಾಗಿ ಅವರಿಗೆ ಅನುಕೂಲಗಳನ್ನ ಮಾಡಿಕೊಡ್ಬೇಕನ್ನುವಂತ ಮನವಿಯನ್ನ ಸಲ್ಲಿಸಿದ್ವಿ. ಇದ್ರ ಜೊತೆಯಲ್ಲಿ ಇವತ್ತು ಬೀದರ್ದಿಂದ ಬೆಂಗಳೂರಿಗೆ ಹೋಗುವಂತ ವಾರದಲ್ಲಿ 3 ದಿನ ಹೋಗುವಂತ ಎಕ್ಸ್ಪ್ರೆಸ್ ರೈಲ್ ಏನಿದೆ, ಕಲಬುರಗಿಯಿಂದ 4 ಗಂಟೆಗೆ ಹೋಗುವಂತ ರೈಲು ಇವತ್ತು ರಾತ್ರಿ ವೇಳೆಯಲ್ಲಿ ಅದು ಹೋಗ್ಬೇಕನ್ನುವಂತ ಮನವಿಯನ್ನ ಮಾಡಿದ್ದೇವೆ. ಉದ್ದೇಶ ಇಷ್ಟೇ, 4 ಗಂಟೆಗೆ ಹೊಡುವಂತ ರೈಲ್ ಅನ್ನ ಇವತ್ತು ಬೆಳಗಿನ ಜಾವ ಬೆಂಗಳೂರು 3 ಗಂಟೆಗೆ ತಲುಪ್ತದೆ. ಬೆಂಗಳೂರಿನಿಂದ VTU ಅನ್ನುವಂತ ರೈಲ್ವೆ ನಿಲ್ದಾಣದಿಂದ ಇವತ್ತು ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಸುಮಾರು 500 ರೂಪಾಯಿ ಖರ್ಚಾಗ್ತಾ ಇದೆ. ಹಾಗಾಗಿ ಆ ಒಂದು ರೈಲಿನ ಒಂದು ಪ್ರಯಾಣ ಮಾಡುವಂತ ಸಮಯವನ್ನ ಬದಲಾವಣೆ ಮಾಡ್ಬೇಕಂತೇಳಿ 2 ವಿಷಯಗಳ ಬಗ್ಗೆ ಈಗಾಗಲೇ ಸ್ಟೇಷನ್ ಮ್ಯಾನೇಜರ್ಗಳ ಮೂಲಕವಾಗಿ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ನಿನ್ನೆ ತಾನೇ ಫೋನಿನ ಮೂಲಕವಾಗಿ ಕೇಂದ್ರ ರಾಜ್ಯ ರೈಲ್ವೆ ಸಚಿವರು ಮತ್ತು ನಮ್ಮವರೇ ಕರ್ನಾಟಕದವರಾದಂತ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಅವರಿಂದ ಫೋನ್ ಮೂಲಕವಾಗಿ ಮಾತಾಡಿದಂತ ಸಂದರ್ಭದಲ್ಲೂ 2 ವಿಷಯಗಳು ಕೂಡ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಕೂಡಲೇ ಅದನ್ನ ಕ್ರಮ ಕೈಗೊಳ್ಳುವ ಮೂಲಕವಾಗಿ ಎಲ್ಲಾ ರೈಲ್ವೆ ನಿಲ್ದಾಣದಲ್ಲಿ ವಿಕಲಚೇತನಿಗೆ ಒಂದು ಸಿಹಿ ಸುದ್ದಿ ಕೊಡೋ ಮೂಲಕವಾಗಿ ಪ್ರತ್ಯೇಕವಾದಂತ ವ್ಯವಸ್ಥೆಯನ್ನ ಮಾಡ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಸಂಘಟನೆ ವತಿಯಿಂದ ಮನವಿಯನ್ನ ಸಲ್ಲಿಸ್ತಾ ಇದೆ. ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ಹಾಗೂ ಜಿಲ್ಲಾ ಸವಿತಾ ಸಮಾಜ ಕಲಬುರಗಿಯ ವತಿಯಿಂದ ಇಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ದಿನಾಂಕ 3ನೇ ಫೆಬ್ರವರಿ 2026ರಂದು ಕೇಂದ್ರ ಬಜೆಟ್ ಬಗ್ಗೆ ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರ ನಿಷೇಧಿಸಿದ ಪದವಾದ ಹಾಗೂ ಅವಾಚ್ಯ ಪದ ಬಳಕೆ ಮಾಡಿದ್ದು ಸಮಸ್ತ ಕರ್ನಾಟಕ ರಾಜ್ಯದ ಹಡಪದ ಸಮಾಜ ಹಾಗೂ ಸವಿತಾ ಸಮಾಜದ ಬಾಂಧವರಿಗೆ ಬಹಳ ನೋವುಂಟಾಗಿದೆ ಎಂದು ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ಹಾಗೂ ಜಿಲ್ಲಾ ಸವಿತಾ ಸಮಾಜ ಕಲಬುರಗಿಯ ವತಿಯಿಂದ ಇಂದು ಜಂಟಿಯಾಗಿ ಸುದ್ದಿಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಹಡಪದ ಸಮಾಜ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಈರಣ್ಣಾಸಿ ಹಡಪದ್ ಸಣ್ಣೂರ್, ಕಾರ್ಯಾಧ್ಯಕ್ಷರಾದ ಭಗವಂತ ಹೊನ್ನಕಿರಣಗಿ, ಮಾಜಿ ನಗರಾಧ್ಯಕ್ಷರಾದ ಸುನಿಲ್ ಭಾಗ ಹಿಪ್ಪರ್ಗ, ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಶಂಕರ್ ಹರ್ವಾರ್, ಸವಿತಾ ಸಮಾಜ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಶಂಕರ್ ಎಸ್ ಕಾಳನೂರ್, ಪ್ರಧಾನ ಕಾರ್ಯದರ್ಶಿಗಳಾದ ಸೂರ್ಯಕಾಂತ್ ಜಿ ಬೆಣ್ಣೂರ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಸ್ ಧಮ್ಮೂರ್, ಸಂಘಟನಾ ಕಾರ್ಯದರ್ಶಿ ರಾಜು ಎಸ್ ಕೊಳ್ಳಿ, ಸದಸ್ಯರಾದ ಶಾಂತು ಚನ್ನೂರ್, ಗೌರವಾಧ್ಯಕ್ಷರಾದ ಶರಣಬಸಪ್ಪ ಎಂ ಸೂರ್ಯವಂಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
4/2/2026 ಜಿಲ್ಲಾ ಹಡಪ ಸಮಾಜ ಕಲಬುರಗಿ ಹಾಗೂ ಜಿಲ್ಲಾ ಸವಿತಾ ಸಮಾಜ ಕಲಬುರಗಿ ಜಂಟಿಯಾಗಿ ಸುದ್ದಿಗೋಷ್ಠಿ ಕರೆಯುವ ಒಂದು ವಿಷಯವೇನೆಂದರೆ, ನಿನ್ನೆ ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡೋರ್ ಒಂದು ಕೇಂದ್ರ ಬಜೆಟ್ ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ನಮ್ಮ ಹಡಪದ ಸಮಾಜ, ಸವಿತಾ ಸಮಾಜದ ಮತ್ತು ಚೌರಿಕ ಸಮಾಜದ ಒಂದು ಜಾತಿ ನಿಂದನೆ ಪದವಾದ ಕರ್ನಾಟಕ ರಾಜ್ಯ ಸರ್ಕಾರ ನಿಷೇಧಿಸಿದ ಪದವಾದ ಹಾಗೂ ಅವಾಚ್ಯ ಪದವಾದ ಅರಬ್ಬಿ ಮೂಲದ ಪದವಾದ ಒಂದು ನಿಷೇಧಿಸಿದ ಪದ ಬಳಕೆ ಮಾಡಿದ್ದಾರೆ. ಆ ಒಂದು ಕೇಂದ್ರ ಬಜೆಟ್ನ ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ. ಅದಕ್ಕೋಸ್ಕರ ಇದು ಒಂದೇ ಬಾರಿ ಏನಾಗಿಲ್ಲ, ಬಹಳಷ್ಟು ಪ್ರಜ್ಞಾವಂತರು, ಬುದ್ಧಿಜೀವಿಗಳು, ಜವಾಬ್ದಾರಿತ ವ್ಯಕ್ತಿಗಳು, ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ಸಚಿವರು, ಶಾಸಕರು, ವಿಧಾನಸಭೆ ಸದಸ್ಯರು ಆಗಲಿ ಮತ್ತು ರಾಜ್ಯಸಭಾ ಸದಸ್ಯರಾಗಲಿ, ಬಹಳಷ್ಟು ಜವಾಬ್ದಾರಿತ ವ್ಯಕ್ತಿಗಳು, ಜನಪ್ರತಿನಿಧಿಗಳು ಈ ಒಂದು ಪದವನ್ನು, ನಮಗೆ ನೋವುಂಟು ಮಾಡುವ ಪದವನ್ನು ಮತ್ತು ಕೊನೆಯದಾಗಿ ಏನು ಕನಿಷ್ಠವಾಗಿ ಏನು ಉದಾಹರಣೆ ಎಕ್ಸಾಂಪಲ್ ಕೊಡ್ತಾರೆ, ಆ ಒಂದು ಕೊಡುವ ಉದಾಹರಣೆಯಲ್ಲಿ ನಮ್ಮ ಜಾತಿ ನಿಂದನೆ ಪದ ಬಳಸ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಪದವನ್ನು ಚೌರಿಕ ಸಮಾಜಕ್ಕೆ ನೋವುಂಟು ಮಾಡ್ತಕ್ಕಂಥ ಪದ, ಹಡಪ ಸಮಾಜಕ್ಕೆ ನೋವುಂಟು ಮಾಡ್ತಕ್ಕಂಥ ಪದ, ಸವಿತಾ ಸಮಾಜಕ್ಕೆ ನೋವುಂಟು ಮಾಡ್ತಕ್ಕಂಥ ಪದ ಅಂತ ನಿಷೇಧ ಮಾಡೋರು. ಎಚ್ ಆಂಜನೇಯವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದರು. ಅವಾಗ ಈ ಒಂದು ಪದ ಬಳಕೆ ಮಾಡ್ಬಿಡ್ದು ಅಂತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಷೇಧ ಮಾಡಿದ್ರು. ಭಾಳಷ್ಟು ತಗೊಂಡ್ರು. ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಎಲ್ಲ ಪಾರ್ಟಿಯ ಮುಖಂಡರಾಗಲಿ, ಸಚಿವರಾಗಲಿ, ಶಾಸಕರಾಗಲಿ ಈ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ. ಆ ಬಳಕೆ ಮಾಡೋದ್ರಿಂದ ನಮ್ಮ ಜನರಿಗೆ, ಮುಗ್ಧ ಜನರು, ಕಾಯಕ ಜೀವಿಗಳು, ಕಾಯಕವೇ ಕೈಲಾಸವೆಂದು ಆ ಸಿದ್ಧಾಂತವನ್ನು ನಂಬಿ ಈ ಒಂದು ಲೋಕದ ಎಲ್ಲ ಜಾತಿ ಇರಲಿ, ಧರ್ಮ ಇರಲಿ, ಯಾವುದೇ ರೋಗ ಇರಲಿ, ಎಲ್ಲರನ್ನು ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಈ ಸಮಾಜ, ಚೌರಿಕ ಸಮಾಜ, ಸವಿತಾ ಸಮಾಜ, ಹಡಪ ಸಮಾಜ, ಇಷ್ಟೆಲ್ಲ ಮಾಡಿ ಕೂಡ ನಮ್ಮ ಸಮಾಜ ಯಾವುದೇ ರೀತಿ ರಾಜಕೀಯವಾಗಿಲ್ಲ, ಶೈಕ್ಷಣಿಕವಾಗಿಲ್ಲ, ಆರ್ಥಿಕವಾಗಿಲ್ಲ, ಸಾಮಾಜಿಕವಾಗಿಲ್ಲ. ನಮ್ಮ ಸಮಾಜ ಎಲಿಮರಿಯಂತೆ ಕಾಯಕವನ್ನು ನಂಬಿ ಜೀವನ ಸಾಕ್ತಕ್ಕಂಥ ಸಮಾಜಗಳು ಈ ಚೌರಿಕ ಸಮಾಜ. ಅದಕ್ಕೋಸ್ಕರ ಇವತ್ತ ಇಂಥ ಒಂದು ಜವಾಬ್ದಾರಿತ ವ್ಯಕ್ತಿಗಳು, ಸಂತೋಷ್ ಲಾಡ್ ಅಂತ ಕಾರ್ಮಿಕ ಸಚಿವರು, ಇಂಥ ಒಂದು ವರ್ಡ್ ಹೇಳ್ಯಾರ, ಬಾರ್ಬಾರ್ ಅಲ್ಲವ ಅಂತ ಹಜಾ ಮಹಮ್ಮದ ಪದ ಬಹಳಷ್ಟು ಉದ್ದೇಶಪೂರ್ವಕವಾಗಿ ಅಂದಿದ್ದಾನೆ. ಅದಕ್ಕೋಸ್ಕರ ನಾ ಇವತ್ತು ಪತ್ರಿಕಾ ಜಂಟಿ ಕರೆಯಲು ಕಾರಣವೇನೆಂದರೆ, ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರು ಶಂಕರ್ ಕಾಳೂರವರು, ನಾನು ಮತ್ತು ಅವ್ರ ಪದಾಧಿಕಾರಿ, ನಮ್ಮ ಪದಾಧಿಕಾರಿಗಳು ಈ ಸಂತೋಷ್ ಲಾಡ್ ಹುಚ್ಚ, ಅವನಿಗೆ ಮದ ಇದೆ, ದುಡ್ಡಿನ ಮದ, ಅಧಿಕಾರದ ಮದ. ಈ ಹುಚ್ಚಿಗೆ ತೊಗೊಂಡಿರಲ್ಲ, ನೀವು ಕ್ಯಾಬಿನೆಟ್ ಕೈ ಬಿಡಬೇಕು. ಸಚಿವ ಸ್ಥಾನದಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಆತನಿಗೆ ಅವನ ಬಳಿ ಯಾವುದೇ ರೀತಿ ಸಂಸ್ಕಾರ ಇಲ್ಲ, ಯಾವುದೇ ರೀತಿ ಪರಿಜ್ಞಾನ ಇಲ್ಲ. ನಾನು ಯಾವ ಸ್ಥಾನದಾಗಿದ್ದೀನಿ, ಜನ ನಂಗೆ ನೋಡ್ತಾ ಇರ್ತಾರೆ. ಒಂದು ಸುದ್ದಿಗೋಷ್ಠಿ ಮಾಡಬೇಕಾದ್ರೆ ಭಾಳ ಜವಾಬ್ದಾರಿತ ವ್ಯಕ್ತಿ, ಜವಾಬ್ದಾರಿಯಿಂದ ಮಾತಾಡಬೇಕು. ಒಂದು ಸಮಾಜಕ್ಕೆ ನಾವು ಉಂಟು ಮಾಡ್ತಕ್ಕಂಥ ಶಬ್ದ ಬಳಸಿ, ಜಾತಿ ನಿಂದನೆ ಪದ ಬಳಸಿ ಈ ನಮ್ಮ ಸಮಾಜಕ್ಕೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋವು ಉಂಟಾಗ್ಯದ. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಕೂಡ ಹಿಂದುಳಿದ ವರ್ಗದಲ್ಲಿ ಈ ಸಮಾಜ, ಚೌರಿಕ ಸಮಾಜ, ಹಡಪ ಸಮಾಜ, ಸವಿತಾ ಸಮಾಜದವರು ಅತಿ ಹಿಂದುಳಿದ ಸಮಾಜ, ಟಚಬಲ್ ಅನ್ಟಚಬಲ್. ಒಬ್ಬರಿಗೆ ಮುಟ್ಟಿದ್ರೆ ಶೋಷಣೆ ಆಗ್ತದಂತಾರ, ನಮಗೆ ನೋಡಿದ್ರೆ ಶೋಷಣೆ ಆಗ್ತದೆ. ಅಂಥ ದಲಿತರಿಗಿಂತ ಹೀನಾಯ ಬದುಕು ಸಾಗಿಸ್ತಾ ಇದ್ದೀವಿ. ಇವೆಲ್ಲ ನೋವುಗಳಿದ್ದರೂ ಕೂಡ ನಾವೆಲ್ಲರೂ ಸೇವೆ ಮಾಡೋದು ಬಿಟ್ಟಿಲ್ಲ. ಯಾವುದೇ ಜಾತಿಯವ ಬರಲ್ಲ ನಮ್ಮ ಅಂಗಡಿಗೆ, ಯಾವ ಧರ್ಮದವ ಬರಲ್ಲ ನಮ್ಮ ಅಂಗಡಿಗೆ, ಮತ್ತು ಯಾವುದೇ ಒಂದು ಮೇಲ್ವರ್ಗ ಕೇಳೋರ್ಗ ನೋಡಲಾರದೆ ಅವರಿಗೆ ಚೌರ ಮುಂಡನೆ ಮಾಡಿ, ಸುಂದರವಾಗಿ ಮಾಡಿ ಒಂದು ವೇದಿಕೆಯನ್ನು ಕಲಿಸ್ಕೊಡ್ತಂಥ ಒಂದು ಎರಡನೇ ತಾಯಿ ಹೃದಯವಂತ ಸಮಾಜ ಅಂದರೆ ಇದು ಚೌರಿಕ ಸಮಾಜ, ಹಡಪ ಸಮಾಜ, ಸವಿತಾ ಸಮಾಜ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ಅವ್ಯವಹಾರದ ಕುರಿತು ತನಿಖೆ ನಡೆಸುವಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ಅವ್ಯವಹಾರಗಳ ಕುರಿತು ತನಿಖೆ ನಡೆಸುವಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು.
ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕರಾದ ಎಂಪಿ ಸಜ್ಜನ್, ವಿದ್ಯಾರ್ಥಿ ನಾಯಕರಾದ ಡಾಕ್ಟರ್ ಅನಿಲ್ ತೇಂಗಳಿ, ನಿವೃತ್ತ ನೌಕರರಾದ ಪ್ರದೀಪ್, ಸಾಮಾಜಿಕ ಹೋರಾಟಗಾರರಾದ ನಾಗಯ್ಯ ಸ್ವಾಮಿ, ನಿವೃತ್ತ ನೌಕರರಾದ ಕೆಜಿ ಕಣ್ಣಿ, ಸಾಮಾಜಿಕ ಹೋರಾಟಗಾರರಾದ ಶೇಖಮ್ಮ ಕುರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಅಂತ ಹೇಳ್ತಾರೆ. ಇಲ್ಲಿ ಎರಡು ಪ್ರಶ್ನೆ ಬರ್ತವೆ. ಒಂದು, ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್ ಅಂದರೆ ಒಂದು ಹೈ ಪ್ರೊಫೈಲ್ಡ್, ಭಾಳ ಸೆನ್ಸಿಟಿವ್ ಒಂದು ಪೊಲೀಸ್ ಸ್ಟೇಷನ್ ಗುಲ್ಬರ್ಗಾ ಸಿಟಿನಲ್ಲಿ. ಅವರು ಯಾರು ಇನ್ಸ್ಪೆಕ್ಟ್ರು ರಿಫ್ಯೂಸ್ ಮಾಡಿದ್ದಾರೆ ಕಾಂಪ್ಲೇಂಟ್ ತೊಗೊಳ್ಳೋಕ್ಕೆ, ಪೊಲೀಸ್ ಕಮಿಷನರ್ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಒಂದು ವೇಳೆ ನಿಜವಾಗಿದ್ದರೆ. ಇನ್ನೊಂದು ಏನಂದರೆ, ಪೊಲೀಸ್ ಕಮಿಷನರ್ಗೆ ನಾನು ಬರ್ದೀನಿ ಅಂತೇಳಿ ಅವರು ಒಂದು ತೋರಿಸ್ತಾರೆ. ಪೊಲೀಸ್ ಕಮಿಷನರ್ಗೆ ಬರೆದ್ರೆ ಪೊಲೀಸ್ ಕಮಿಷನರ್ ಅಂತ ಭಾಳ ನನಗೆ ತಿಳಿದ ಮಟ್ಟಿಗೆ ಒಂದು ಪಂಕ್ಚುವಲ್ ಇದ್ದಾರೆ ಅವರು, ಒಂದು ದಕ್ಷ ಒಬ್ಬ ಕಮಿಷನರ್ ಇದ್ದಾರೆ ನನ್ನ ಒಂದು ನಂಬಿಕೆ. ಅದೇ ಶರಣಪ್ಪ ಅವರು ಆ ಥರ ಒಂದು ಬಂದಿದ್ದ ಕಾಂಪ್ಲೇಂಟನ್ನು ಮುಚ್ಚಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಬಟ್ ಇದೆಲ್ಲ ನೋಡಿದ್ರೆ ಈ ಹಗರಣ ಏನಿದೆ, ಯೂನಿವರ್ಸಿಟಿ ಹಗರಣ, ಇದರಲ್ಲಿ ಭಾಳ ದೊಡ್ಡ ದೊಡ್ಡ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ. ಪವರ್ಫುಲ್ ಪರ್ಸನ್ಸ್, ಪವರ್ಫುಲ್ ಫೋರ್ಸಸ್ ಇದನ್ನು ಮುಚ್ಚಾಕಲಿಕ್ಕೆ, ಇದು ಹೊರಗೆ ಬರಲಾರ್ದಂಗೆ ಭಾಳ ದೊಡ್ಡ ದೊಡ್ಡ ಕೈಗಳ ಒಂದು ಏನು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಪೊಲೀಸ್ ಕಮಿಷನರು ಏನೂ ಮಾಡೋದಿಲ್ಲ, ಪೊಲೀಸ್ ಸ್ಟೇಷನ್ನವರು ಕಾಂಪ್ಲೇಂಟ್ ತೊಗೊಳ್ಳೋದಿಲ್ಲ. ಅಂದರೆ ನಲ್ಲಿ ಸುಮಾರು ಸರ್ಕಾರಿ ಸಂಸ್ಥೆಗಳೇನದ ಅಂದರೆ ವಿಶ್ವವಿದ್ಯಾಲಯದ ಲ್ಯಾಂಡನ್ನು ಕೇಳ್ತಾ ಇದೆ. ಸೊ ಈ ರೀತಿ ಇನ್ನಿತರ ಪಬ್ಲಿಕ್ ಇರುವಂತಹ ಸಂಸ್ಥೆಗಳು ಅಲ್ಲಿ ಬಂದರೆ ಸೊ ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ವಾತಾವರಣ ಹಾಳಾಗುತ್ತೆ. ಸೊ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ಇರಲೇಬೇಕಾಗಿರ್ತಕ್ಕಂಥ ಅಷ್ಟೊಂದು ಸ್ಥಳವನ್ನು ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡೋದ್ರಿಂದ ಇದು ಅಲ್ಲಿ ಶೈಕ್ಷಣಿಕವಾಗಿ ವಾತಾವರಣ ಹಾಳಾಗುತ್ತೆ. ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಮಾಡೋದಕ್ಕೆ ಅದು ಅನಾನುಕೂಲ ಆಗುತ್ತೆ. ಸೊ ನಮಗಿದ್ದು ವಿಶ್ವವಿದ್ಯಾಲಯಕ್ಕೆ ಮನವಿ ಇದೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ 1 ಎಕರೆ ಜಮೀನು ಕೂಡ ಏನಂದರೆ ನೀವು ಯಾವ ಇಲಾಖೆಗಳು ಕೂಡ ಕೊಡಬಾರ್ದು. ಒಂದು ವೇಳೆ ಕೊಡೋದಕ್ಕೆ ಏನಾದರೂ ವಿಶ್ವವಿದ್ಯಾಲಯ ಮುಂದಾದರೆ ನಾವು ಮುಂದಿನ ದಿನದಲ್ಲಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳನ್ನು ನಾವು ಒಗ್ಗೂಡಿಸಿ ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ವಿರುದ್ಧ ನಾವು ಹೋರಾಟ ರೂಪಿಸೋದು ಅನಿವಾರ್ಯ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಮಾಧ್ಯಮ. ಈಗಾಗಲೇ ಬಸ್ ಸ್ಟ್ಯಾಂಡ್ ಏನೋ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಏನೋ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಆ ರೀತಿ ಪಬ್ಲಿಕ್ ಕ್ರೌಡ್ ಇರುವಂತಹ ಸೆಂಟ್ರಲ್ಲಿ ಏನಾದರೂ ಆಯಿತು ಅಂದರೆ ಅದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳು ಅದು ಪೂರಕವಾಗಲ್ಲ. ಸೊ ಅದು ಬಸ್ ಸ್ಟ್ಯಾಂಡ್ ಅಂದ್ಕೊಳ್ಳೇ ಅಲ್ಲಿ ಮತ್ತೆ ಕಮರ್ಷಿಯಲ್ ಅಕ್ಕಪಕ್ಕ ಎಲ್ಲ ಕಾಂಪ್ಲೆಕ್ಸ್ಗಳಾಗ್ತವೆ, ಬಾರ್ ರೆಸ್ಟೋರೆಂಟ್ಗಳಾಗುತ್ತೆ, ಲಾಡ್ಜ್ಗಳಾಗುತ್ತೆ. ಸೊ ಇದರಿಂದ ವಿಶ್ವವಿದ್ಯಾಲಯದ ಇಡೀ ಘನತೆ ವಾತಾವರಣ ಎಲ್ಲನೂ ಕೂಡ ಹಾಳಾಗುತ್ತೆ. ಸೊ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದಕ್ಕೇನದಂದರೆ ಇದಕ್ಕೆ ಕಡಿವಾಣ ಹಾಕಬೇಕು. ಈಗಾಗಲೇ ಇರ್ತಕ್ಕಂಥ ವಿಶ್ವವಿದ್ಯಾಲಯದ ಯಾವುದೇ ಜಮೀನನ್ನು 1 ಇಂಚ್ ಜಾಗನೂ ಕೂಡ ವಿಶ್ವವಿದ್ಯಾಲಯ ಯಾವುದೇ ಸಂಸ್ಥೆಗೆ ಹಸ್ತಾಂತರಿಸಬಾರದು. ಒಂದು ವೇಳೆ ಇದಕ್ಕೆ ಮುಂದಾದರೆ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಅನ್ನುವಂಥ ಎಚ್ಚರಿಕೆ. ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ರೈತರು, ಬಡವರು, ಕಾರ್ಮಿಕರು, ಹಿಂದುಳಿದವರು ಮತ್ತು ದಲಿತರ ಕಾಳಜಿ ಇಲ್ಲದ ಕೇಂದ್ರ ಬಜೆಟ್ ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ವಲಯ ಉಸ್ತುವಾರಿಗಳಾದ ಎಲ್ಆರ್ ಭೋಸ್ಲೆ, ರಾಜ್ಯ ಪದಾಧಿಕಾರಿಗಳಾದ ತಿಪ್ಪಣ್ಣ ಕಿನ್ನೂರ್, ಮೈಲಾರಿ ಶಳಗಿ, ಅನಿಲ್ ತೇಂಗಳಿ, ಜಿಲ್ಲಾಧ್ಯಕ್ಷರಾದ ಶಿವಯೋಗಿ ಹಡಗಿಲ್ಕರ್, ಜಿಲ್ಲಾ ಉಸ್ತುವಾರಿಯಾದ ಹುಚ್ಚಪ್ಪ ವಟಾರ್ ಸೇರಿದಂತೆ ಇತರರು. ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಕೇಂದ್ರ BJP ಸರ್ಕಾರದ 2026 ಮತ್ತು 27ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ಅಭಿಪ್ರಾಯಗಳನ್ನ ತಿಳಿಸಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 53 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿದ್ದಾರೆ. 53,47,000 ಕೋಟಿ ರೂಪಾಯಿಗಳ ಬಜೆಟನ್ನು, ಲಕ್ಷ ಕೋಟಿ ರೂಪಾಯಿಗಳ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಬಗ್ಗೆ ಮಾನ್ಯ ಪ್ರಧಾನಿಯವರು ಇದು ವಿಕಸಿತ ಭಾರತದ
ಬಜೆಟ್ ಅಂತ ಕೂಡ ತಮ್ಮ ಬೆನ್ನನ್ನು, ತಮ್ಮ ಸರ್ಕಾರದ ಬೆನ್ನನ್ನು ತಾವೇ ತಟ್ಟಿಕೊಂಡಿದ್ದಾರೆ. ಈ ವಿಕಸಿತ ಭಾರತದ ಬಜೆಟಲ್ಲಿ ರೈತರ ಪರವಾಗಿರ್ತಕ್ಕಂಥ ಕೃಷಿ ಕ್ಷೇತ್ರಕ್ಕೆ ಎಷ್ಟನ್ನು ಕೊಟ್ಟಿದ್ದಾರೆ, ಈ ದೇಶದ 85% ಇರ್ತಕ್ಕಂಥ ಹಿಂದುಳಿದ ಜಾತಿಗಳು, SC STಗಳು, ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಪ್ರತಿನಿಧಿಸ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟನ್ನು ಕೊಟ್ಟಿದ್ದಾರೆ, ಹಾಗೆಯೇ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಇರತಕ್ಕಂಥ ಅಗತ್ಯ ಎಷ್ಟು, ಅವ್ರು ಕೊಟ್ಟಿರ್ತಕ್ಕಂಥ ಬಜೆಟ್ ಅಲೋಕೇಶನ್ ಅನುದಾನ ಎಷ್ಟು ಅನ್ನೋದನ್ನ ನಾವೇನಾದರೂ ಗಂಭೀರವಾಗಿ ನೋಡೋದಾದರೆ ಇದು ನಿಜವಾಗ್ಲೂ ವಿಕಸಿತ ಭಾರತದ ಬಜೆಟ್ ಅಲ್ಲ. ಇದು ರೈತರು, ಕಾರ್ಮಿಕರು, ಹಿಂದುಳಿದ ಜಾತಿಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ದಲಿತರ ವಿರೋಧಿ ಬಜೆಟ್ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಭಾಳ ಮುಖ್ಯವಾಗಿ ಈ ದೇಶದ ಬೆನ್ನೆಲುಬು ರೈತರು. ಮಾನ್ಯ ಪ್ರಧಾನಿಯವರು 2014ರಿಂದ ಹೇಳ್ಕೊಂಡು ಬರ್ತಿದ್ದಾರೆ, ನಾವು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತೇಳಿ. ಆದರೆ ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ 1,62,000 ಕೋಟಿ ರೂಪಾಯಿಗಳನ್ನು ಅನುದಾನ ಒದಗಿಸಿದ್ದಾರೆ. ಆದರೆ ಕಳೆದ 2025 ಮತ್ತು 26ನೇ ಸಾಲಿನ ಬಜೆಟ್ ಏನಿದೆ, ಆ ಬಜೆಟಲ್ಲಿ 1,71,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದರು. ಅಂದರೆ ಕಳೆದ ಬಜೆಟ್ಗೂ ಈ ಬಜೆಟ್ಗೂ ಹೋಲಿಕೆ ಮಾಡೋದಾದರೆ ಸುಮಾರು 10,000 ಕೋಟಿ ರೂಪಾಯಿಗಳನ್ನ ಕಡಿಮೆ ಮಾಡಿದ್ದಾರೆ. 10,000 ಕೋಟಿ ರೂಪಾಯಿಗಳನ್ನು ಕೃಷಿ ಕ್ಷೇತ್ರಕ್ಕೆ ಕಡಿಮೆ ಮಾಡಿ ನಾವು ರೈತರ ಅಭಿವೃದ್ಧಿ ಮಾಡ್ತೀವಿ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತಕ್ಕಂಥದ್ದು ಎಷ್ಟು ಬೂಟಾಟಿಕೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಮತ್ತು ನಮ್ಮ ದೇಶದ ರೈತರು ಹಲವಾರು ವರ್ಷಗಳಿಂದ ತಮಗೆ MSP ಬೆಂಬಲ ಬೆಲೆ ಕಾಯ್ದೆ ಜಾರಿಯಾಗಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ತಾವು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥ ಕಾಯ್ದೆ ಆಗಬೇಕಂತೇಳಿ. MSP ಕಾಯ್ದೆ ಆಗಬೇಕಂತಂದರೆ ರೈತರು ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆಯನ್ನು ನಿಗದಿ ಮಾಡಬೇಕು. ಬೆಂಬಲ ಬೆಲೆ ಕೊಡಬೇಕಂತಂದರೆ ಬಜೆಟಲ್ಲಿ ಅಲೋಕೇಶನ್ ಆಗಬೇಕು. ಅದಕ್ಕೆ ಯಾವುದೇ ರೀತಿಯ ಪ್ರಸ್ತಾಪವನ್ನು ಈ ಬಜೆಟಲ್ಲಿ ಮಾಡಿಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.